ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ, ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಟಾಪಿಕ್ ಅಂದರೆ 7 ದಿನದಲ್ಲಿ ಹೇಗೆ ಬೆನ್ನು ನೋವನ್ನು ನಿವಾರಣೆ ಮಾಡ್ಕೋಬಹುದು. ಅದರಲ್ಲೂ ದೀರ್ಘಕಾಲೀನ ಬೆನ್ನು ನೋವು, ನೀವು ಬಹಳಷ್ಟು ವರ್ಷಗಳಿಂದ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಹೇಗೆ ನೀವು ಒಂದು 7 ರಿಂದ 8 ದಿನ ಚಿಕಿತ್ಸೆ ತಗೊಳ್ಳೋದ್ರಿಂದ ಕಂಪ್ಲೀಟಾಗಿ ಬೆನ್ನು ನೋವನ್ನು ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಮೊದಲನೆಯದಾಗಿ, ಈಗಿನ ನಮ್ಮ ಲೈಫ್ ಸ್ಟೈಲಲ್ಲಿ ಏನಕ್ಕೆ ಬಹಳಷ್ಟು ಜನಕ್ಕೆ ಬೆನ್ನು ನೋವು ಬರ್ತಾ ಇದೆ? ಎಲ್ಲರಿಗೂ ಒಂದು ಮನುಷ್ಯ ಅಂತಂದಮೇಲೆ ಒಂದು ನೆಗಡಿ ಬಂದಿರುತ್ತೆ. ಸೆಕೆಂಡ್ ಕಾಮನೆಸ್ಟ್ ಡಿಸೀಸ್ ಅಂದರೆ ಬೆನ್ನು ನೋವು. ಸೊ ಯಾರೇ ಒಂದು ಮನುಷ್ಯ ಒಂದು ಕ್ರಾನಿಕ್ ಬ್ಯಾಕ್ ಪೇನು ಮತ್ತು ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಯಾವತ್ತೋ ಒಂದಿನ ಎಲ್ಲೋ ಬಸ್ನಲ್ಲಿ ಪ್ರಯಾಣ ಮಾಡಿರ್ತೀರಾ ಅಥವಾ ತುಂಬ ಭಾರ ಎತ್ತಿರ್ತೀರಾ, ಸಡನ್ನಾಗಿ ಏನೋ ಉಳುಕಿರುತ್ತೆ ಬೆನ್ನು. ಆ ರೀತಿಯಾಗಿ ಬೆನ್ನು ನೋವು ಬಂದು ನಾವು ಒಂದು ಎಣ್ಣೆಯನ್ನು ಹಚ್ಕೊಳ್ಳೋ ಅಂಥದ್ದು, ಮನೆಯಲ್ಲೇ ಒಂದು ಮಾತ್ರೆಯನ್ನು ತಗೊಳ್ಳೋದು ಮಾಡ್ತಾ ಇರ್ತೀವಿ. ಬಟ್ ಬಹಳಷ್ಟು ಮಹಿಳೆಯರಿಗೆ, ತೂಕ ಜಾಸ್ತಿ ಇರೋರಿಗೆ, ಯಾರು ಅಧಿಕ ತೂಕದಿಂದ ಅಥವಾ ಒಬೆಸಿಟಿಯಿಂದ ಸಫರ್ ಮಾಡ್ತಾ ಇರ್ತಾರೆ, ತುಂಬ ಡೆಸ್ಕ್ ಜಾಬ್ ಅಂದರೆ ತುಂಬ ಹೊತ್ತು ಕುತ್ಕೊಂಡು ಸಿಟ್ಟಿಂಗ್ ಜಾಬ್ ಮಾಡುವಂಥದ್ದು, ಮತ್ತು ನಮ್ಮ ಲೈಫ್ ಸ್ಟೈಲು, ಮುಂಚೆನೇ ಯಾವುದಾದ್ರೂ ಆಕ್ಸಿಡೆಂಟ್ ಅಥವಾ ಪೆಟ್ಟಾಗಿರುವಂಥವ್ರು, ಯಾರಲ್ಲಿ ತುಂಬ ಕಾನ್ಸ್ಟಿಪೇಷನ್ ಇದೆ ಅಂಥವರು, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ಯಾಕ್ ಪೇನ್ ಇದ್ದರೆ, ಇದೆಲ್ಲ ಸಮಸ್ಯೆಯಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಚ್ಚೆಚ್ಚು ಜನ ಬೆನ್ನು ನೋವು ವಿಚ್ ಇಸ್ ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ, ಅಂದರೆ ದೀರ್ಘಕಾಲೀನವಾಗಿ ಬೆನ್ನು ನೋವಿಂದ ಸಫರ್ ಮಾಡುವಂಥದ್ದು ತುಂಬ ಕಾಮನ್ ಆಗಿದೆ. ಸೊ ಈ ರೀತಿಯಾಗಿರೋರು ಯಾವ ರೀತಿ ಲೈಫ್ ಸ್ಟೈಲನ್ನು ಮಾಡಬೇಕು, ಅವರು ಯಾವ ರೀತಿ ಚಿಕಿತ್ಸೆಯನ್ನು ತಗೊಂಡು ಬೆನ್ನು ನೋವು ಕಡಿಮೆ ಮಾಡ್ಕೋಬೇಕು, ಇದರಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆಯಾ, ಮತ್ತು ಬೆನ್ನು ನೋವಿಗೆ ಯಾವಾಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೆಯದಾಗಿ ನಾವು ನೋಡೋಣ. ನಾ ಹೇಳ್ದಂಗೆ ಅಕ್ಯೂಟ್ ಬ್ಯಾಕ್ ಪೇನ್ ಇತ್ತು, ಯಾವತ್ತೋ ಒಂದಿನ ನಿಮಗೆ ಬೆನ್ನು ನೋವು ಬಂತು, ನಿಮ್ಮ ಏಜ್ ಚಿಕ್ಕದಿತ್ತು, ನಿಮಗೆ ತೂಕ ಕಡಿಮೆ ಇದೆ, ನಿಮಗೆ ರೆಗ್ಯುಲರ್ ಆ್ಯಕ್ಟಿವಿಟಿಗೆ ನಿಮ್ಮ ಬೆನ್ನು ನೋವು ಕಡಿಮೆ ಆಗಿಲ್ಲ, ಒಂದೇ ಒಂದು ದಿನ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಇಲ್ಲ. ಆ ಮನೆಯಲ್ಲೇ ನೀವು ಎಳ್ಳೆಣ್ಣೆಗೆ ಒಂದು ಸ್ವಲ್ಪ ಕರ್ಪೂರ ಹಾಕಿ ಬಿಸಿ ಮಾಡಿ ಚೆನ್ನಾಗಿ ಬೆನ್ನಿಗೆ ಹಚ್ಚಿಬಿಟ್ಟು ಬಿಸಿ ಬಿಸಿ ನೀರು ಸ್ನಾನವನ್ನು ಅಥವಾ ಬಿಸಿ ನೀರಿನ ಶಾಖವನ್ನು ಕೊಟ್ಟರೆ ಬೆನ್ನು ನೋವು ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಯಾವುದೇ ಪೇನ್ ಕಿಲ್ಲರು ಅಥವಾ ಆಯುರ್ವೇದದ ಗುಗ್ಗುಲುಗಳನ್ನು ತಗೊಂಡ್ರೂ ಸಹಿತ ಬೆನ್ನು ನೋವು ಕಡಿಮೆ ಆಗ್ತಾ ಬರುತ್ತೆ. ಬಟ್ ಕೆಲವರಲ್ಲಿ ಏನಾಗುತ್ತೆ, ದೀರ್ಘಕಾಲೀನ ಬೆನ್ನು ನೋವು ಅಂತ ಹೇಳ್ತೀವಿ. ಅಂದರೆ ಮುಂಚೆನೇ ಅವರಿಗೆ ಡಿಸ್ಕಿನ ಪ್ರಾಬ್ಲಮ್ ಇದೆ, ಅಥವಾ ಎಲ್ಲೋ ಬೈಕಲ್ಲಿ ಆಕ್ಸಿಡೆಂಟ್ ಆಗಿದೆ, ಏನೋ ಪೆಟ್ಟಾಗಿದೆ ಬೆನ್ನಿಗೆ, ಅಥವಾ ಮಹಿಳೆಯರಲ್ಲಿ ಡೆಲಿವರಿಯ ನಂತರ ಬರುವಂತಹ ಬೆನ್ನು ನೋವು, ತೂಕ ಜಾಸ್ತಿಯಾಗಿ ಬರುವಂತಹ ಬೆನ್ನು ನೋವು, ನಿಮ್ಮ ಪ್ರೊಫೆಷನ್ನು ನೀವು ಕಂಟಿನ್ಯೂಸ್ ಕುತ್ಕೊಂಡು 8-10 ತಾಸು ಕೆಲಸ ಮಾಡಿ ಬರುವಂತಹ ಬೆನ್ನು ನೋವು, ಈ ರೀತಿ ಅನೇಕ ಜನಕ್ಕೆ ಸ್ಪಾಂಡೊಲೈಟಿಸ್ ಅಂತ ಹೇಳ್ತೀವಿ, ಸ್ಪಾಂಡೊಲೋಸಿಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬೆನ್ನು ಮೂಳೆಗಳು ಸವೆದು ಅದರಿಂದ ಬರುವಂತಹ ಬೆನ್ನು ನೋವು. ಯಾರಿಗೆ ಈ ರೀತಿ ದೀರ್ಘಕಾಲೀನ ಬೆನ್ನು ನೋವಿದೆ ಅಂಥವರು ಖಂಡಿತವಾಗ್ಲೂ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ತಗೋಬೇಕು. ಸೊ ಬೆನ್ನು ನೋವು ಬಂದಾಗ ಏನಿರುತ್ತೆ, ಮೊದಲನೇದಾಗಿ ಬೆನ್ನು ನೋವು ಬರುವಂಥದ್ದು, ಎರಡನೇದು ಬೆಳಗ್ಗೆ ಎದ್ದಾಗ ನಿಮ್ಮ ಬೆನ್ನಿನಲ್ಲಿ ಸ್ಟಿಫ್ನೆಸ್ ಇರುವಂಥದ್ದು, ಅಂದರೆ ನಾರ್ಮಲಿ ಓಡಾಡೋಕ್ಕಾಗಲ್ಲ, ಮೂರನೇದು ನೀವು ಕಂಟಿನ್ಯೂಸ್ ನಿಂತ್ಕೊಂಡು ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಬೆನ್ನು ನೋವು ಬರುವಂಥದ್ದು, ಅಷ್ಟು ಹೊತ್ತು ನಿಂತ್ಕೊಳ್ಳೋಕ್ಕಾಗದೇ ಇರೋದು, ಕೆಲವರಲ್ಲಿ ಕುತ್ಕೊಂಡಾಗೂ ಸಹಿತ ಕಂಟಿನ್ಯೂಸ್ 2 ಅವರ್ಸ್ ಕುತ್ಕೊಂಡು ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಬೆನ್ನು ನೋವು ಬರುವಂಥದ್ದು, ಮತ್ತು ಬಗ್ಗಿ ಕೆಲಸ ಮಾಡೋಕ್ಕಾಗದೇ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ನಿಮ್ಮ ಡೇ ಟು ಡೇ ರುಟೀನ್, ಅಂದರೆ ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಆ ಬೆನ್ನು ನೋವನ್ನು ನೀವು ಚಿಕಿತ್ಸೆ ತಗೊಳ್ಳೇಬೇಕು. ಬೆನ್ನು ನೋವಲ್ಲಿ ಈಗ ಅನೇಕ ರೀಸನ್ಸ್ ಇರುತ್ತೆ. ಐದರ್ 2 ಮೂಳೆಗಳ ಮಧ್ಯ ಅದರ ಸ್ಪೇಸಿಂಗ್ ಕಡಿಮೆ ಆಗಿರುವಂಥದ್ದು, ಇಲ್ಲ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಅಂದರೆ 2 ಮೂಳೆಗಳ ಮಧ್ಯ ಇರುವಂತಹ ಒಂದು ಕಾರ್ಟಿಲೇಜ್ ಏನು ಸಾಫ್ಟ್ ಕುಷನ್ ಇರುತ್ತೆ ಅದು ಸ್ಲಿಪ್ ಆಗಿರುವಂಥದ್ದು, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಅಥವಾ 2 ಮೂಳೆಗಳಿಂದ ಹೊರಗೆ ಬರುವಂತಹ ನರಗಳು ಕಂಪ್ರೆಸ್ ಆಗಿ ಸಯಾಟಿಕಾ ಅನ್ನುವಂಥ ಪೇನ್ ಬರುವಂಥದ್ದು, ಅಂದರೆ ನೀವು ಕಾಲುಗಳನ್ನು ಸಹಿತ ಎತ್ತಕ್ಕಾಗಲ್ಲ, ನಿಮ್ಮ ಬೆನ್ನು ನೋವು ಕಾಲಿಗೆ ಸಹಿತ ರೇಡಿಯೇಟ್ ಆಗುತ್ತೆ. ಅಂದರೆ ಬರೀ ಬೆನ್ನೊಂದೇ ಅಲ್ಲ, ನಿಮ್ಮ ಕಾಲುಗಳು ತೊಡೆಯಿಂದ ಹಿಡಿದು ಕಾಲುಗಳವರೆಗೂ ನಿಮ್ಮ ನೋವು ರೇಡಿಯೇಟ್ ಆಗುವಂಥದ್ದು, ಈ ರೀತಿಯಾಗಿ ಬರುವಂತಹ ಸಯಾಟಿಕಾ ಬೆನ್ನು ನೋವು. ಆಸ್ಟಿಯೋ ಆರ್ಥ್ರೈಟಿಸು ಅಂದರೆ ಮೂಳೆ ಸವೆತ ಏಜ್ ಆಗಿ ಬಂದಿರುವಂತಹ ಬೆನ್ನು ನೋವು, ಬಹಳಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಆಗಿ ಅದರಿಂದ ಬಂದಿರುವಂತಹ ಬೆನ್ನು ನೋವು, ಈ ರೀತಿಯಾಗಿ ಅನೇಕ ಸಮಸ್ಯೆಗಳಿಂದ ಬೆನ್ನು ನೋವು ಬಂದಿರುತ್ತೆ. ಮೊದಲನೆಯದಾಗಿ ಬೆನ್ನು ನೋವು ಬಂದಿರೋರು ಭಾಳಷ್ಟು ಜನ MRI ಆ ರೀತಿ ಟೆಸ್ಟನ್ನು ಮಾಡಿಸಿರ್ತಾರೆ, ಭಾಳಷ್ಟು ಜನ ಟೆಸ್ಟನ್ನು ಮಾಡಿಸಿರಲ್ಲ. ಏನು ಮಾಡಬೇಕು? ಎಷ್ಟೊಂದು ಬೆನ್ನು ನೋವಿಗೆ ಸುಮಾರು 85 to 95% ಸರ್ಜರಿಯ ಚಿಕಿತ್ಸೆ ಇರೋದಿಲ್ಲ. ನಾನು ನಿಮಗೆ ಒಂದು ವಿಡಿಯೋವನ್ನು ತೋರಿಸ್ತೀನಿ, ಹೇಗೆ ಅವರಿಗೆ ಸರ್ಜರಿಯನ್ನು ಹೇಳಿದರು ಮತ್ತು ಸರ್ಜರಿ ಇಲ್ಲದೇ ಅವರು ಆಯುರ್ವೇದ ಚಿಕಿತ್ಸೆಯಿಂದ ವಿದಿನ್ 1 ವೀಕಲ್ಲಿ ಅವರು ಹೇಗೆ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಂಡ್ರು ಅಂತ ನೋಡೋಣ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು. ಒಂದು ಹಾಫ್ ಆನ್ ಅವರು ಚೇರ್ ಮೇಲೆ ಕುಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಗಾಡಿ ಓಡಿಸೋಕ್ಕಾಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಪೇನ್ ಇತ್ತು. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದೆ,
ಅವ್ರು ಹೇಳಿದ್ರು ಇಲ್ಲ ಇದು ನೋಡಿಬಿಟ್ಟು MRI ಮಾಡಿಸಿ ಅಂತ ಹೇಳಿದ್ರು. MRI ಮಾಡಿಸಾದ್ಮೇಲೆ ಅವ್ರು ನೋಡಿಬಿಟ್ಟು ಇಲ್ಲ ಇದು ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಒಂದ್ಸಲ ಏನು ಮಾಡೋದಪ್ಪ ಆಪ್ರೇಷನ್ ಅಂದರೆ ನನಗೂ ಸ್ವಲ್ಪ ಭಯ ಆಯಿತು. ಆಮೇಲೆ ಹಿಂಗೆ ಆನ್ಲೈನಲ್ಲಿ ಒಂದ್ಸಲ ನೋಡ್ತಾ ಇರ್ಬೇಕಾದ್ರೆ ಶತಾಯು ಆಯುರ್ವೇದಿಕ್ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಬಂದಾದಮೇಲೆ ಡಾಕ್ಟ್ರು ಎಲ್ಲ ನೋಡಿ ಒಂದು 8 ದಿವಸ 15 ದಿವಸ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ನೀವು ಟ್ರೈ ಮಾಡಿ ನಮ್ಮಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಸರಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ 15 ಡೇಸು. ಇವಾಗ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಂಪ್ಲೀಟಾಗಿ ನನಗೆ ಸ್ವಲ್ಪ ಗುಣವಾಗಿದೆ, ಏನು ತೊಂದರೆ ಇರಲಿಲ್ಲ. ನಿಮಗೆ ಆ ಥರ ಇದಿತ್ತು ಅಂದರೆ ಒಂದ್ಸಲ ಬಂದು ಶತಾಯು ಆಯುರ್ವೇದಿಕಲ್ಲಿ ನೀವು ತೋರಿಸ್ಕೊಬೋದು. ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಅವರು ಬೆನ್ನು ನೋವನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಕಡಿಮೆ ಮಾಡಿಕೊಂಡ್ರು ಅಂತ. ಸೊ ಯಾರಿಗೆ ಈ ರೀತಿಯಾಗಿರುವಂತಹ ಬೆನ್ನು ನೋವಿದೆ ಅಂಥವರು ಮೊದಲನೇದಾಗಿ ಫಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸವನ್ನು ಮಾಡ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬೆನ್ನು ನೋವು ಇರೋರಿಗೆ ಕಾನ್ಸ್ಟಿಪೇಷನ್ನ ಸಮಸ್ಯೆ ಇರುತ್ತೆ ಅಂತ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಆಗದೆ ಇರೋ ರೀತಿ ನಿಮ್ಮ ಆಹಾರದಲ್ಲಿ ಹೆಚ್ಚಿಗೆ ಫೈಬರ್ನ ಇರುವಂತಹ ಊಟವನ್ನು ಮಾಡಬೇಕು. ಇದಲ್ಲದೆ ನಮ್ಮ ಡಾಕ್ಟರ್ಸನ್ನು ಮೀಟ್ ಮಾಡಿದ್ರೆ ಅವರು ರೆಗ್ಯುಲರ್ ಆಗಿ ನಿಮಗೆ ಕೆಲವೊಂದು ಔಷಧಿಗಳನ್ನು, ಆಯುರ್ವೇದದಲ್ಲಿ ಬಹಳ ಉತ್ತಮವಾಗಿರುವಂತಹ ಹರ್ಬ್ಸ್ ಇದೆ, ಅದರಲ್ಲಿ ಗುಗ್ಗುಲು ಇದೆ, ಶಲಕಿ ಇದೆ, ಇನ್ನು ಕೆಲವಂತಹ ಔಷಧಿಗಳು ನಿಮಗೆ ಇಮಿಡಿಯೇಟ್ಲಿ ಮಜಲ್ ಸ್ನಾಯುಗಳ ಸೆಳೆತ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಬೆನ್ನು ಒಂದೇ ಅಲ್ಲ, ಬೆನ್ನು ಮೂಳೆ ಒಂದೇ ಅಲ್ಲ, ಸೈಡಲ್ಲಿರುವಂತಹ ಮಜಲ್ಲು ಮತ್ತು ಟೆಂಡೋನ್ಸು ಎಲ್ಲದೂ ಒಂದು ನೋವು ಏನಾಗಿರುತ್ತೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಏನು ಜಾಸ್ತಿ ಆಗಿರುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಿದೆ. ಇದಲ್ಲದೆ ಆಯುರ್ವೇದದಲ್ಲಿ ಒಂದು ಬೆನ್ನು ನೋವಿಗೆ ಅಂತಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ನಾವು ಕಟಿಬಸ್ತಿ ಅಂತ ಕರಿತೀವಿ. ಸೊ ಈ ಬೆನ್ನು ನೋವಿಗೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ, ಈಗ MRI ಮಾಡಿದ್ರೆ ನಿಮಗೆ L4 L5 ಮಧ್ಯ ಬೆನ್ನು ಮೂಳೆ ಸವೆತ ಆಗಿದೆ ಅಂತ ಗೊತ್ತಾಗುತ್ತೆ. ಬಹಳಷ್ಟು ಜನಕ್ಕೆ ಬೆನ್ನು ನೋವು ಒಂದೇ ಅಲ್ಲ, ಕುತ್ತಿಗೆ ನೋವು ಸಹಿತ ತುಂಬ ಕಾಮನ್ ಆಗಿದೆ. ಅಂದರೆ ಇಡೀ ಬೆನ್ನು 24 ಏನು ಮೂಳೆಗಳಿದೆ ಅದರಲ್ಲಿ ಕುತ್ತಿಗೆ ಹತ್ರನೂ ಸಹಿತ ಕೆಲವರು ನಾವು ತುಂಬ ಫೋನನ್ನು ಈ ರೀತಿ ಬಗ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅಂಥವರಿಗೆ ಕುತ್ತಿಗೆ ನೋವು ಬಂದಿರುತ್ತೆ. ಆ ಯಾವ ಜಾಗದಲ್ಲಿ ಅವರಿಗೆ ನೋವಿದೆ ಅಂತಹ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಚಿಕಿತ್ಸೆಯನ್ನು ಮಾಡ್ತಾ ಬರ್ತೀವಿ. ಸುಮಾರು 7 ದಿನ ಈ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಯಾರಿಗೆ ನಡೆಯೋಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ಕೆಳಗೆ ಕುತ್ಕೊಳ್ಳೋಕ್ಕಾಗಲ್ಲ, ಅಥವಾ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗಲ್ಲ, ಬೆಡ್ ರೆಸ್ಟಲ್ಲಿ ಇರ್ತಾರೆ, ಅಂಥವರೂ ಸಹಿತ 7 ದಿನಗಳಲ್ಲಿ ಬೆನ್ನು ನೋವನ್ನು ಗುಣಪಡಿಸ್ಕೋಬಹುದು. ಎಷ್ಟು ಅದ್ಭುತವಾಗಿದೆ ಈ ಚಿಕಿತ್ಸೆ ಅಂದರೆ, ನಾನು ಹೇಳ್ದಂಗೆ ಒಬ್ಬರು ಪೇಷಂಟ್ ನಮ್ಮದು ಮೆಟ್ಲು ಇಳಿಯೋಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ವಿದಿನ್ 3rd ಡೇ ಆಫ್ ದ ಟ್ರೀಟ್ಮೆಂಟ್ ಅವ್ರು ಆರಾಮಾಗಿ ಮೆಟ್ಲು ಇಳ್ಕೊಂಡು ಓಡಾಡಿಕೊಂಡು ಅವರ ಕೆಲಸವನ್ನು ಮಾಡ್ತಾ ಹೋದರು. ಸೊ ಈ ರೀತಿಯಾಗಿರುವಂತಹ ಚಿಕಿತ್ಸೆ ಇದ್ದಾಗ, ಅದು ನೈಸರ್ಗಿಕವಾಗಿ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಯ ಇದಿಲ್ಲದೇ ಈ ರೀತಿಯಾಗಿರುವಂತಹ ಚಿಕಿತ್ಸೆ ಇದ್ದಾಗ ನಾವು ಇದರ ಉಪಯೋಗವನ್ನು ಪಡ್ಕೋಬೇಕು. ಮತ್ತು ಇನ್ನೊಂದು ಏನು ಅಂದರೆ, ಯಾರಿಗೆ ಕಾನ್ಸ್ಟಿಪೇಷನ್ನಿಂದ, ಡ್ರೈನೆಸ್ಸಿಂದ ಮೂಳೆಯ ಸಾಂದ್ರತೆ ಕಡಿಮೆಯಾಗಿ ಮೂಳೆಗಳಲ್ಲಿ ಶಕ್ತಿ ಇಲ್ಲದೆ ಇರೋದು ಅಂತ ಏನು ಹೇಳ್ತೀವಿ, ಏಜ್ ಆಗ್ತಾ ಮೆನೋಪಾಸ್ ಆಗ್ತಾ ಮೂಳೆಯ ಸಾಂದ್ರತೆ, ಬೋನ್ ಡೆನ್ಸಿಟಿ ಕಡಿಮೆಯಾಗಿ ಬರುವಂತಹ ಬೆನ್ನು ನೋವು, ಜೊತೆಗೆ ತುಂಬ ಡಿಹೈಡ್ರೇಷನ್ ಆಗಿರೋದು, ಪೋರೋಸಿಸ್ ಆಗಿ ಆರ್ಥರೈಟಿಸ್ ಆಗಿರುವಂತಹ ಸಮಸ್ಯೆ ಇದ್ದರೆ ಅಂತಹ ಸಮಯದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ. ಇದೂ ಸಹಿತ ಆಯುರ್ವೇದದಲ್ಲಿರುವಂತಹ ಒಂದು ಅತ್ಯದ್ಭುತ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾಗಿರುವಂತಹ ನರಗಳ ಸಮಸ್ಯೆ ಇದ್ದರೆ, ನಿಮ್ಮ ಬೆನ್ನು ನೋವಿಂದ ನರದಿಂದ ನಿಮ್ಮ ಕಾಲಿಗೆ ನೋವು ಬರ್ತಾ ಇದ್ದರೆ, ಕಾಲು ಎತ್ತಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ಬೈಕಲ್ಲಿ ಕುತ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಬಸ್ಸಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಈ ಬಸ್ತಿ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಬಹಳ ಬೇಗ ಈ ನರಗಳ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಎಷ್ಟು ಅಂದರೆ ಕೆಲವರಿಗಂತೂ ವೀಲ್ ಚೇರಲ್ಲಿರೋರು ಸಹಿತ ಬಸ್ತಿ ಚಿಕಿತ್ಸೆಯಿಂದ ಎದ್ದು ಓಡಾಡೋ ಲೆವೆಲಿಗೆ ಹೋಗಬಹುದು. ಇದೇ ರೀತಿ ಪ್ಯಾರಾಲಿಸಿಸ್ನ ಸಮಸ್ಯೆ ಇದ್ದರೆ ಅಥವಾ ಯಾವುದೇ ರೀತಿ ನರಗಳ ಸಮಸ್ಯೆ ಇದ್ದರೆ, ನಿದ್ದೆ ಬಂದಿಲ್ಲ ಅಂದರೆ ಈ ಬಸ್ತಿ ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ ಅವರು ಬೆನ್ನು ನೋವನ್ನು ನಿವಾರಣೆ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟು, ಈ ರೀತಿ ದೀರ್ಘಕಾಲೀನವಾಗಿರುವಂತಹ ಬೆನ್ನು ನೋವುಗಳಿದ್ದಾಗ ನಾವು ಬರೀ ಒಂದು ದಿನ ಮೆಡಿಸಿನ್ ತೊಗೊಳ್ಳೋದು ಅಥವಾ ಒಂದು ಪೇನ್ ಕಿಲ್ಲರನ್ನು ತೊಗೊಳ್ಳೋದು ಮತ್ತು ಅದೇ ರೀತಿ ವ್ಯತ್ಯಾಸವನ್ನು ಮಾಡೋದು, ನಮಗೆ ರೋಗ ಬರೋಕ್ಕೆ ಕಾರಣ ಏನು ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಕಂಟಿನ್ಯೂಸ್ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮ್ಮಲ್ಲಿ ಸ್ನಾಯುಗಳಿಗೆ, ನಿಮ್ಮ ಬೆನ್ನ ಮೂಳೆಗಳಿಗೆ ಎಕ್ಸಸೈಸಸನ್ನು ಮಾಡಬೇಕಾಗತ್ತೆ. ಬಹಳಷ್ಟು ಜನ ಈಗ ತುಂಬ ಕಾಮನ್ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ, ಅದನ್ನು ಸರಿಪಡಿಸ್ಬೇಕಾಗತ್ತೆ. ಕಾನ್ಸ್ಟಿಪೇಷನ್ನ ಸಮಸ್ಯೆ ಇರುತ್ತೆ, ಅದನ್ನು ಸರಿಪಡಿಸ್ಬೇಕಾಗತ್ತೆ. ಬಹಳಷ್ಟು ಜನಕ್ಕೆ ತೂಕ ಜಾಸ್ತಿ ಇರುತ್ತೆ. ತೂಕ ಜಾಸ್ತಿ ಇರೋದ್ರಿಂದ ಬೆನ್ನು ಸಹಿತ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಕಾಲುಗಳನ್ನು ಬಿಟ್ಟು ಬೆನ್ನುಗಳು ಸಹಿತ ವೇಟ್ ಬೇರಿಂಗ್ ಜಾಯಿಂಟ್ಸ್ ಆಗಿರೋದ್ರಿಂದ ಹೆಚ್ಚೆಚ್ಚಿಗೆ ತೂಕ ಜಾಸ್ತಿ ಆದಷ್ಟು ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಇದಲ್ಲದೆ ಕೆಲವರಲ್ಲಿ ಮಹಿಳೆಯರಲ್ಲಿ PCOSನ ಸಮಸ್ಯೆ,
ಇದೆ, ಬೇರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ, ಅಡಿನೋಮಯೋಸಿಸ್, ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಸಹಿತ ಅವರಿಗೆ ಬೆನ್ನು ನೋವು ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ಕಂಡುಕೊಂಡು ಬರುವಂಥದ್ದು ತುಂಬ ಕಾಮನ್ ಆಗಿ ಕಂಡುಕೊಂಡು ಬರುತ್ತೆ. ಬಹಳಷ್ಟು ಮಹಿಳೆಯರಲ್ಲಿ ಹೆರಿಗೆಯ ನಂತರ ಬೆನ್ನು ನೋವು ಕಂಡುಕೊಂಡು ಬರೋದು ಜಾಸ್ತಿ ಆಗಿರುತ್ತೆ. ಸೊ ಈ ಎಲ್ಲ ಇದಕ್ಕೂ ಯಾವ ರೀಸನಿಂದ ಅವರಿಗೆ ಬೆನ್ನು ನೋವು ಕಂಡುಕೊಂಡು ಬರ್ತಾ ಇದೆ ಅಂತ ನೋಡಿ ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನು ಮಾಡ್ತಾ ಬಂದರೆ ಇನ್ನೂ ಬೇಗ ಪರ್ಮನೆಂಟ್ ಆಗಿ ಬೆನ್ನು ನೋವನ್ನು ಕಡಿಮೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಒಂದು ಮನುಷ್ಯನಿಗೆ 90 kg ತೂಕ ಇದ್ದಾರೆ, ಅವರ ನ್ಯಾಚುರಲ್ ವೆಯ್ಟ್ 70 kg ಇರಬೇಕು ಅಂದರೆ ಒಂದು 10 kg ತೂಕವನ್ನು ಇಳಿಸಿ ಬೆನ್ನು ನೋವನ್ನು ಕಡಿಮೆ ಮಾಡಿಸ್ತಾ ಹೋಗಬೇಕು. ಜೊತೆಗೆ ಅವರು ಯೋಗಾಭ್ಯಾಸವನ್ನು ಬ್ಯಾಕ್ ಬೆಂಡಿಂಗು, ಫಾರ್ವರ್ಡ್ ಬೆಂಡಿಂಗ್ ಮಾಡಬಾರ್ದು, ಅವರು ಬ್ಯಾಕ್ವರ್ಡ್ ಬೆಂಡಿಂಗ್ ಎಕ್ಸಸೈಸಸನ್ನು ಮಾಡ್ತಾ ಬರಬೇಕು. ಬೆನ್ನು ನೋವಿಗೆ ಇರುವಂತಹ ಕೆಲವೊಂದು ಮಲ್ಕೊಂಡು ಸೈಕ್ಲಿಂಗ್ ಮಾಡುವಂಥದ್ದು, ಕಾಲೆತ್ತುವಂಥದ್ದು, ಈ ರೀತಿ ಸಿಂಪಲ್ ಆಗಿರುವಂಥ ಹಾರ್ಡ್ ಫ್ಲೋರ್ ಯೂಸ್ ಮಾಡುವಂಥದ್ದು, ಗಟ್ಟಿ ಬೆಡ್ಡನ್ನು ಯೂಸ್ ಮಾಡುವಂಥದ್ದು, ಮತ್ತು ಕಂಟಿನ್ಯೂಸ್ ಕೂತ್ಕೊಂಡು ವರ್ಕ್ ಮಾಡೋರು 1 hour ಆದಮೇಲೆ ಎದ್ದು ಒಂದು ಸ್ವಲ್ಪ ಓಡಾಡುವಂಥದ್ದು, ಬೆನ್ನನ್ನು ಸ್ಟ್ರೆಚ್ ಮಾಡುವಂಥದ್ದು, ಈ ರೀತಿಯಾಗಿ ಸ್ವಲ್ಪ ಒಂದು 20% ಲೈಫ್ ಸ್ಟೈಲ್ ಚೇಂಜಸನ್ನು ಅಳವಡಿಸ್ಕೊಳ್ತಾ ಬಂದರೆ ಬೆನ್ನು ನೋವನ್ನು ಕಂಪ್ಲೀಟ್ ನಿವಾರಣೆ ಮಾಡಬಹುದು. ಇದಲ್ಲದೆ ಯಾರು ಕ್ರಾನಿಕ್ ಬೆನ್ನು ನೋವಿಂದ ಬಳಲ್ತಾ ಇರ್ತಾರೆ ಅವರು ಡೈಲಿ ನೈಟ್ 1 ಸ್ಪೂನು ಹರಳೆ ಎಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಅವರ ಬವಲ್ಸ್ ಕ್ಲಿಯರ್ ಆಗುತ್ತೆ, ಅಥವಾ 1 ಚಮಚ ತ್ರಿಫಲವನ್ನು ಸೇವನೆ ಮಾಡೋದ್ರಿಂದ ಸಹಿತ ಅವರ ಬವಲ್ಸ್ ಕ್ಲಿಯರ್ ಆಗುತ್ತೆ. ಅದರಿಂದನೂ ಸಹಿತ ಅವರು ಬೆನ್ನು ನೋವನ್ನು ನಿವಾರಣೆ ಮಾಡ್ತಾ ಬರ್ಬೋದು. ಇದಲ್ಲದೆ ನಾನು ಹೇಳ್ದಂಗೆ ಆಯುರ್ವೇದದಲ್ಲಿ ಬಹಳಷ್ಟು ಆಯಿಲ್ಸ್ಗಳಿದೆ, ಮಹಾನಾರಾಯಣ ತೈಲ, ಪಿಂಡ ತೈಲ, ಕರ್ಪೂರಾದಿ ತೈಲ, ಈ ರೀತಿ ಅನೇಕ ತೈಲಗಳ ಬಳಕೆಯನ್ನು ಮಾಡಿ ಬೆನ್ನು ನೋವು, ಅದರಲ್ಲೂ ಸ್ನಾಯು ಸೆಳೆತಾ ಇದ್ದರೆ, ತುಂಬ ನೋವಿಂದ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ಈ ರೀತಿಯಾಗಿ ಆಯುರ್ವೇದದ ಔಷಧಿಗಳಿಂದ ಸಹಿತ ಅವರು ನೋವನ್ನು ನಿವಾರಣೆ ಮಾಡ್ಕೋಬಹುದು. ಇದಲ್ಲದೆ ಸಣ್ಣ ಪುಟ್ಟ ನೋವಿಗೆ ಆಯುರ್ವೇದದಲ್ಲಿ ಅಭ್ಯಂಗ ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ, ಅಭ್ಯಂಗ ಷಷ್ಟಿಕ ಶಾಲಿಪಿಂಡ ಸ್ವೇದ ಅಂತ ಹೇಳ್ತೀವಿ. ಬಹಳಷ್ಟು ವೆರೈಟೀಸ್, ಒಂದು 40 ವೆರೈಟಿ ಹರ್ಬ್ಸನ್ನು ಯೂಸ್ ಮಾಡಿ ಡಿಫ್ರೆಂಟ್ ಯುನೀಕ್ ಸ್ಟೀಮನ್ನು ಕೊಡ್ತಾ ಬರ್ತೀವಿ. ಈ ರೀತಿಯಾಗಿ ಬೆನ್ನಿಗೆ ಆ ಜಾಗದಲ್ಲಿ ಎಲ್ಲಿ L4 L5 ಎಲ್ಲಿ ನೋವಿದೆ, ಆ ಬೆನ್ನು ನೋವು ಎಲ್ಲಿ ಯಾವ ಜಾಗದಲ್ಲಿ ಅಂತಹ ಕಡೆ ಚಿಕಿತ್ಸೆಯನ್ನು ಕೊಡ್ತಾ ಬಂದಾಗ ಅಲ್ಲಿ ರಕ್ತ ಸಂಚಲನೆ ಹೆಚ್ಚಿಗೆಯಾಗಿ ಬೆನ್ನು ನೋವು ನಿವಾರಣೆ ಆಗ್ತಾ ಬರುತ್ತೆ. ಇದಲ್ಲದೆ ನಾ ಹೇಳ್ದಂಗೆ ಹೆಚ್ಚೆಚ್ಚಿಗೆ ಔಷಧಿಗಳು, ವಿಟಮಿನ್ ಡಿ ಜಾಸ್ತಿ ಇರುವಂಥದ್ದು, ಕ್ಯಾಲ್ಶಿಯಂ ಜಾಸ್ತಿ ಇರುವಂಥದ್ದು, ಮೂಳೆಯ ಸಾಂದ್ರತೆ ಹೆಚ್ಚಿಗೆ ಇರುವಂಥದ್ದು, ನೋವು ನಿವಾರಣೆ ಆಗುವಂಥ ಔಷಧಿಗಳನ್ನು, ಹರ್ಬ್ಸನ್ನು ಕೊಡ್ತಾ ಬಂದರೆ ಬೆನ್ನು ನೋವನ್ನು ಕಂಪ್ಲೀಟಾಗಿ ಗುಣ ಮಾಡಬಹುದು. ನೋಡಿದ್ರಲ್ಲ ಹೇಗೆ 7 ದಿನದ ಚಮತ್ಕಾರಿ ಚಿಕಿತ್ಸೆಯಿಂದ ಬೆನ್ನು ನೋವನ್ನು ನಿವಾರಣೆ ಮಾಡಬಹುದು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.